ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಇವತ್ತು ಒಂದು ವಿಭಿನ್ನವಾದ ಡಿಸ್ಕಷನ್ ಜೊತೆ ಬಂದಿದ್ದೀನಿ. ಟೈಟಲ್ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತಿನ ಡಿಸ್ಕಷನ್ ಏನು ಅಂತ. ಮತ್ತೆ ಇವತ್ತು ಏನಪ್ಪ ಇದು, ಇವರು ಯಾವಾಗಲೂ ಪೇಪರಲ್ಲಿರೋ ಸುದ್ದಿಯನ್ನೇ ಇಟ್ಕೊಂಡು ಹೇಳ್ತಾರೆ ಇನ್ನೇನು ಮಹಾ ವಿಶೇಷ ಇರುತ್ತೆ ಆ ಪೇಪರಲ್ಲಿ ಕೆ ಎಸ್ ಐ ಸಿ ಸೀರೆಗಳ ಬಗ್ಗೆ ಒಂದಷ್ಟು ಪ್ರಮೋಷನ್ ಇರುತ್ತೆ ಅಂತ ನೀವು ಅಂದ್ಕೊಳ್ಬೋದು. ಖಂಡಿತ ಇಲ್ಲ, ಇವತ್ತು ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ತೀನಿ ನಾನು. ಒಂದು ಇಂಟ್ರೆಸ್ಟಿಂಗ್ ಆಗಿ ಟಾಪಿಕ್ ಇದೆ, ಅದು ನನಗೆ ತುಂಬ ವಿಡಿಯೋ ಮಾಡಲೇಬೇಕಂತ ಅನಿಸ್ತು. ಹಾಗಾಗಿ ಈ ಪೇಪರ್ ಬಂದು ಫೆಬ್ರವರಿ 15ನೇ ತಾರೀಕು ನೀವು ತೆಗೆದ್ರೆ ಗೂಗಲಲ್ಲಿ ಸಿಗುತ್ತೆ. ಕಂಪ್ಲೀಟ್ ಇದನ್ನು ಓದ್ಬೋದು ಈ ಪೇಪರ್ನ. ನಾನು ಓದಕ್ಕೆ ಹೋಗಲ್ಲ, ಇದರಲ್ಲಿ ಬಂದಿರೋ ವಿಚಾರಗಳನ್ನ ನಾನು ಇವಾಗ ಡಿಸ್ಕಸ್ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ, ಇದು ಒಂದು ಬಂದಿದೆ. ಮತ್ತು ಗೂಗಲಲ್ಲಿ ತೆಗೆದ್ರೆ ನಿಮಗೆ ಕಂಪ್ಲೀಟಾಗಿ ಓದ್ಕೊಳ್ಬೋದು. ಇಲ್ಲಿ ನೋಡಿ, ಫೆಬ್ರವರಿ 15ನೇ ತಾರೀಕು ಪೇಪರ್ ಇದು. ಹಬ್ಬದ ದಿನದ್ದು, ಒಂದಿನ ಲೇಟಾಗಿ ಬರುತ್ತೆ, ಶಿವರಾತ್ರಿ ಹಬ್ಬದ ದಿನದ್ದು. ಹಾಗಾಗಿ ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಮತ್ತು ಇಲ್ಲಿ ಏನು ನೀವು ಗಮನಿಸಬೇಕು ಅಂತಂತಂದರೆ, ನಿಮಗೆಲ್ಲ ಗೊತ್ತಾಗಿದೆ ಯಾವ ವಿಚಾರದ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ ಅಂತ. ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ. ಒಂದು ಏನು ಅಂತಂದರೆ, ಮುಖ್ಯವಾಗಿ ನಾವು ಮಹಿಳೆಯರು ಈ ಥರ ವಿಚಾರಗಳನ್ನ ತಿಳ್ಕೊಳ್ಬೇಕು. ಯಾಕೆಂದರೆ ನೋಡಿ ಈ ಥರ ವಿಚಾರಗಳನ್ನ ತಿಳ್ಕೊಂಡಾಗ ಒಂದಷ್ಟು ವಿಚಾರಗಳು ನಮಗೆ ತಿಳಿಯುತ್ತೆ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹೈಪ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ತುಂಬ ವಿಚಾರಗಳನ್ನ ಕವರ್ ಮಾಡಿದ್ದಾರೆ ಈ ನ್ಯೂಸ್ ಪೇಪರಲ್ಲಿ. ಬೆಲೆ ಏನಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಕವರ್ ಮಾಡಿದ್ದಾರೆ. ನಮ್ಗೆ ಅದು ಅನಿವಾರ್ಯ, ಚಿನ್ನ ಬೆಳ್ಳಿ ಎಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಗೆ ಅನಿವಾರ್ಯ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಇಲ್ಲಿ ನಾನು ನೋಟಿಸ್ ಮಾಡಿದೆ ಏನಂದರೆ, ಕಾಶ್ಮೀರದಿಂದ ಪಟೋಲ, ಪೈಥನಿ, ಕಾಂಜೀವರಂ, ಅಸ್ಸಾಂ ಸೀರೆಗಳು ಎಲ್ಲ ಸೀರೆಗಳನ್ನ ಮೈಸೂರು ಸಿಲ್ಕ್ ಹಿಂದೆ ಹಾಕಿದೆ. ಅದು ತುಂಬ ಶುದ್ಧತೆಗೆ, ಭರವಸೆಗೆ ಪ್ರತೀಕವಾಗಿದೆ ಅಂತಲೂ ಬರೆದಿದ್ದಾರೆ. ಮತ್ತು ಈ ಸೀರೆಗೆ ಸಾಟಿಯಾದ ಮತ್ತೊಂದು ಸೀರೆ ಯಾವುದು ನಮ್ಮ ದೇಶದಲ್ಲಿ ಇಲ್ಲ ಅಂತ ಬರ್ತಿದ್ದಾರೆ. ಇದೆಲ್ಲ ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆದರೂ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈ ವಿಚಾರ ಇಲ್ಲಿಗೆ ಬಿಟ್ಟು ಮುಖ್ಯವಾದ ಏನು ಟಾಪಿಕ್ ಇದೆ ಇವತ್ತದು, ಅದ್ರ ಕಡೆ ನಾನು ಗಮನ ಹರಿಸ್ತೀನಿ. ನೀವು ಇಲ್ಲಿ ಮುಖ್ಯವಾಗಿ ಏನು ತಿಳ್ಕೊಳ್ಬೇಕಂತಂದರೆ, ಕೆ ಎಸ್ ಐ ಸಿ ಸೀರೆಗಳನ್ನ ಧರಿಸಿದ್ರೆ ನಮ್ಮ ಗೌರವ ಘನತೆ ಹೆಚ್ಚಾಗತ್ತೆ. ಈ ಸೀರೆಗಳನ್ನ ಧರಿಸಿದವರಿಗೆ ವಿಶೇಷ ಗೌರವ ಸಿಗುತ್ತೆ. ಈ ಸೀರೆಗಳನ್ನು ಧರಿಸುವುದು ಪ್ರತಿಷ್ಠೆಯ ವಿಚಾರ. ಕೆ ಎಸ್ ಐ ಸಿ ಸೀರೆಗಳನ್ನು ಧರಿಸುವುದು ಐಷಾರಾಮಿಯ ಹೆಗ್ಗುರುತು. ಈ ವಿಚಾರಕ್ಕಾಗಿ ಮಹಿಳೆಯರು ಪೈಪೋಟಿಗಿಳಿದು ನಾ ಮುಂದು ತಾ ಮುಂದು ಅಂತ ಸೀರೆಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂತ ಈ ಪೇಪರ್ನಲ್ಲಿ ಬರೆದಿದ್ದಾರೆ. ಇಲ್ಲಿ ಅಂಡರ್ಲೈನಲ್ಲಿ ನಾನು ಒಂದು ಲೈನ್ ಹೇಳ್ತೀನಿ, ಇದು ಐಷಾರಾಮಿಯ ಪ್ರತೀಕ ಆಗಿದೆ. ಅದಕ್ಕೆ ಮಹಿಳೆಯರು ಪೈಪೋಟಿಗಿಳಿದು ನಾ ಮುಂದು ತಾ ಮುಂದು ಅಂತ ಸೀರೆಗಳನ್ನ ಬೈ ಮಾಡ್ತಾ ಇದ್ದಾರೆ ಅಂತ ಬರೆದಿದ್ದಾರೆ. ಅದ್ರ ಜೊತೆಗೆ ನಾನು ಇನ್ನು ಕಂಟಿನ್ಯೂ ಮಾಡಿ ಹೇಳಬೇಕಂದ್ರೆ, ಇದನ್ನು ಎಲಾಬ್ರೇಟ್ ಮಾಡಬೇಕಂದ್ರೆ, ಹಾಗಾದರೆ ಹೆಣ್ಮಕ್ಳ ಘನತೆ ಈ ಸೀರೆಗಳೇ ಬೇಕಾ? ಅವರ ವ್ಯಕ್ತಿತ್ವ, ನಡವಳಿಕೆಗೆ ಹಾಗೂ ಅವರ ಸಾಧನೆಗೆ ಯಾವ ಬೆಲೆನೂ ಇಲ್ವಾ? ನಮ್ಮ ಘನತೆ ಈ ಸೀರೆಗಳನ್ನು ಅವಲಂಬಿಸಿದೆಯಾ? ಹಾಗೆಯೇ ಯಾರಾದರೂ ಸಾಧನೆ ಮಾಡಿರುವ ಮಹಿಳೆ ಕೆ ಎಸ್ ಐ ಸಿ ಸೀರೆ ಧರಿಸಿದ್ರೆ ಅವರು ಆ ಸೀರೆಯನ್ನು ಧರಿಸಿದ್ದಾರೆ ಅಂತ ಆ ಸೀರೆಯ ಮೆರುಗು ಹೆಚ್ಚಾಗತ್ತಾ, ಅಥವಾ ಸೀರೆಯಿಂದಲೇ ಅವರಿಗೆ ಗೌರವ ಪ್ರತಿಷ್ಠೆ ಸಿಗುತ್ತಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದನ್ನು ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅನಿಸುತ್ತೆ, ಇದೇನು ಪಾಯಿಂಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ. ಮತ್ತು ಇದು ನನಗೇನಂತ ಅನಿಸುತ್ತೆ, ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಏನು ಅಂತ ಅನಿಸುತ್ತೆ ಅಂದರೆ, ಇದು ನಮ್ಮ ಊರಿನ ಸಂಸ್ಕೃತಿಯ ಪ್ರತೀಕ, ನಮ್ಮ ಕರ್ನಾಟಕ ರಾಜ್ಯದ ಸಂಸ್ಕೃತಿಯ ಪ್ರತೀಕ ಅಂತ ನಾವು ಈ ಸೀರೆಗಳನ್ನ ಖರೀದಿ ಮಾಡ್ತೀವಿ. ಮತ್ತು ಅಭಿಮಾನದಿಂದ ಖರೀದಿ ಮಾಡ್ತಾ ಇದ್ದೀವಿ ಇವತ್ತು ಕೂಡ. ಅಥವಾ ಮಹಿಳೆಯರು ತಮ್ಮ ಘನತೆಗಳನ್ನ ಹೆಚ್ಚಿಸ್ಕೊಳ್ಳೋಕ್ಕೆ ಬೈ ಮಾಡ್ತಾ ಇದ್ದಾರಾ? ನಾನು ವೈಯಕ್ತಿಕವಾಗಿ ನಮ್ಮ ಊರಿನ ಸಂಸ್ಕೃತಿಯ ಪ್ರತೀಕ ಅಂತಲೇ ಇಷ್ಟು ವರ್ಷಗಳ ಕಾಲ ಈ ಸೀರೆಗಳನ್ನ ಬೈ ಮಾಡಿದ್ದು. ಮಹಿಳೆಯರು ಈಗ ಬೈ ಮಾಡ್ತಾ ಇರೋ ಮಹಿಳೆಯರು ಅವರ ಘನತೆನ ಹೆಚ್ಚಿಸ್ಕೊಳ್ಳೋಕ್ಕೆ ಬೈ ಮಾಡ್ತಾ ಇದ್ದಾರಾ ಅಂದರೆ, ಯಾಕೆ ನಾನು ಇದನ್ನ ಇಲ್ಲಿ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಪೇಪರಲ್ಲಿ ಇದನ್ನೇ ಅವ್ರು ಬರ್ತಿದ್ದಾರೆ. ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಏನು ಅನಿಸುತ್ತೆ ಅಂತ. ಇವತ್ತಿನ ವಿಡಿಯೋದಿಂದ ನಾವು ಏನು ತಿಳ್ಕೊಳ್ಬೇಕು ಅಂತಂತಂದರೆ, ಮಧ್ಯಮ ವರ್ಗದ ಮಹಿಳೆಯರು ಅನ್ನೋದಕ್ಕಿಂತ ಅಮಾಯಕ ಮಹಿಳೆಯರನ್ನು ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಈ ಪೇಪರಲ್ಲಿ ಬಂದಿರುವ ವಿಚಾರವನ್ನು ಓದಿದಾಗ.
ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳಬೇಕಂತಂದರೆ ಈ ಸೀರೆಗಳು ಈಗ ತುಂಬ ಟ್ರೆಂಡಲ್ಲಿದೆ ಅಂತ ಬೇರೆ ಸೀರೆಗಳನ್ನ ಅಂದರೆ ಬೇರೆ ಸೀರೆಗಳು ಅಂದರೆ ಜಗತ್ಪ್ರಸಿದ್ಧವಾದ ಕಾಂಜೀವರಂ ಸೀರೆಗಳನ್ನ ಜನ ನಂಬೋದಿಲ್ಲ. ವಿಶ್ವವಿಖ್ಯಾತವಾದ ಸೀರೆ ಅದು ಕಾಂಜೀವರಂ ಸೀರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಕಾಂಜೀವರಂ ಸೀರೆಗಳ ಬಗ್ಗೆ ನಂಬ್ತಾ ಇಲ್ಲ ಅಂತ ಬರೆಯೋದು ಪೇಪರಲ್ಲಿ ಎಷ್ಟು ಸರಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ಈ ಥರ ಬರೆಯೋದು ಎಷ್ಟು ಸರಿ ಅಂತ. ಹಾಗಾಗಿ ಇವತ್ತಿನ ವಿಡಿಯೋ ಒಂದು ಮುಖ್ಯವಾದ ಡಿಸ್ಕಷನ್ನು. ಮಹಿಳೆಯರು ಹೆಣ್ಮಕ್ಳೆಲ್ಲ ಯೋಚನೆ ಮಾಡಬೇಕಾಗಿರೋ ಅಂಥ ವಿಚಾರ ಇದು. ನಾವು ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ KSIC ಸೀರೆಗಳನ್ನ ಖರೀದಿ ಮಾಡ್ತಾ ಇದ್ದೀವ, ಅಥವಾ ನಮ್ಮ ಘನತೆನ ಹೆಚ್ಚಿಸ್ಕೊಳ್ಳೋಕ್ಕೆ, ನಮ್ಮ ಪ್ರತಿಷ್ಠೆನ ಹೆಚ್ಚಿಸ್ಕೊಳ್ಳೋಕ್ಕೆ ಆ ಸೀರೆನ ಉಟ್ಟರೆ ಬೇರೆಯವರು ನಮಗೆ ಗೌರವ ಕೊಡ್ತಾರೆ, ಆ ಸೀರೆ ಉಡದೇ ಇದ್ರೆ ನಮ್ಮನ್ನ ಗೌರವ ಕೊಡೋಲ್ಲ ನಮ್ಮನ್ನು ನೋಡಿದ್ರೆ ಅಂತ ಈ ಸೀರೆಗಳನ್ನ ಖರೀದಿ ಮಾಡ್ತಾ ಇದ್ದೀವ ಅನ್ನೋದು ಪ್ರಶ್ನೆ ನನಗೆ ತುಂಬ ಇದೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.